ಮಾಡಿಕೊಂಡು ನಾವು ಮಾಡೋ ರೀತಿಲಿ ಮೆಂತ್ಯ ಚಟ್ನಿನ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು ಒಂದು 6 ರಿಂದ 7 ಇಂಗ್ರೀಡಿಯೆಂಟ್ಸ್ ಮಾತ್ರ. ಕಡಲೆ, ಮೆಣಸಿನ್ಕಾಯಿ ನಾನು ನೆನೆಸ್ಕೊಂಡಿದ್ದೀನಿ 1 ಅವರ್, ಮತ್ತು ಒಂದೇ 1 ಸ್ಪೂನ್ ಮೆಂತ್ಯ ಕಾಳು, ಅಂದರೆ ಇದಕ್ಕೆ 1 ಸ್ಪೂನ್ ಹಾಕಿರಿ, ಇದೊಂದು 2 ಸ್ಪೂನ್ ಅಷ್ಟು ಆಗಿದೆ, ನೆಂದಿದೆ ಇದು 1 ಅವರ್. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಇದನ್ನು ಹಾಕಲೇಬೇಕು, ಚೆನ್ನಾಗಿರುತ್ತೆ. ಮತ್ತು 1 ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿನ ಈ ಥರ ಸಣ್ಣದಾಗಿ ಸ್ಲೈಡ್ಸ್ ಮಾಡ್ಕೊಂಡಿದ್ದೀನಿ. ಒಂದು 4 ರಿಂದ 5 ಚಮಚದಷ್ಟು ಹುರಿಗಡಲೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ಚಟ್ನಿನ ಮಾಡೋದು ಏನೂ ಕಷ್ಟ ಇಲ್ಲ. ನಾನಿವಾಗ ತೋರಿಸಿದಂಥ ಪದಾರ್ಥಗಳನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ರುಬ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ನಾನಿಲ್ಲಿ ರುಬ್ಬಗುಂಡಿತ್ತಂತೇಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ರುಬ್ಬಗುಂಡಲ್ಲಿ ಮಾಡ್ತಾಯಿದ್ದೀನಿ. ಬಟ್ ನಿಮಗೆ ಇದರಲ್ಲಿ ರುಬ್ಬೋದು ಎಲ್ಲ ಇಷ್ಟ ಇಲ್ಲ, ಅಷ್ಟು ಟೈಮ್ ಇಲ್ಲ ಅಂದರೆ ಜಸ್ಟ್ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಈ ಚಟ್ನಿ ರೆಡಿ ಆಗೋಗುತ್ತೆ. ಈ ಚಟ್ನಿಗೆ ತುಪ್ಪ ಕಂಪಲ್ಸರಿ, ತುಪ್ಪ ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಮೆಂತ್ಯ ಚಟ್ನಿಗೆ ಆ್ಯಕ್ಚುಲಿ ನಾವು ಕರಿಬೇವು, ಕೊತ್ತಂಬರಿ ಅದೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ. ಕೆಂಪು ಚಟ್ನಿ ಅಂತಂದೇಳಿ ಒಂದು ಮಾಡ್ಕೊತೀವಿ ನಾವು, ಅದಕ್ಕೆ ಅವೆಲ್ಲ ಆ್ಯಡ್ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೇನೆ. ನಾನಿಲ್ಲಿ ರುಬ್ಬೋಕೆ ಈಸಿ ಆಗಲಿ ಅಂತೇಳಿ ಮೆಂತ್ಯಕಾಳು ಮತ್ತು ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೀನಿ. ಬಟ್ ಮಿಕ್ಸಿನಲ್ಲಿ ಹಾಕ್ಕೊಳ್ಳೋದಾದರೆ ಅಥವಾ ರುಬ್ಬೋಕ್ಕೇನು ಕಷ್ಟ ಇಲ್ಲ ಅನ್ನೋದಾದರೆ ನೀವು ನೆನೆಸ್ಕೊಳ್ಳೋದೇನು ಬೇಕಾಗಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಡ್ಬೋದು. ನೀರನ್ನ ಸ್ವಲ್ಪ ಸ್ವಲ್ಪನ ಆ್ಯಡ್ ಮಾಡ್ಕೊತ ನೀವು ರುಬ್ಕೊಳ್ಳಿ, ಸೊ ದಟ್ ನಿಮಗೆ ಸ್ವಲ್ಪ ಟೈಮ್ ಜಾಸ್ತಿ ಇಡ್ಬೋದು. ಅಂದರೆ 1 ವಾರ ಹಂಗೆ ಇಟ್ಕೋಬೋದು, ಒಂದು ನೀರು ಜಾಸ್ತಿ ಹಾಕದೆ ಮಾಡಿಕೊಂಡ್ರೆ ಗಟ್ಟಿ ಇದ್ದರೆ, ಅದಕ್ಕೋಸ್ಕರ. ಈ ಥರ ರುಬ್ಬಗುಂಡಲ್ಲಿ ಮಾಡಿದ್ದು ಮತ್ತು ಯಾವಾಗೆಲ್ಲ ದುಂಡಿಕಲ್ಲು ಅಂತೇಳಿ ಯೂಸ್ ಮಾಡ್ತಿದ್ರು, ಅವೆಲ್ಲ ಇವಾಗ ನಾವು ಯೂಸ್ ಮಾಡೋದು ಇಲ್ಲ, ಮಾಡೋಷ್ಟು ಪೇಷನ್ಸು ನಮಗಿಲ್ಲ. ಬಟ್ ನಾನಿಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದೇಳಿ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು ಕೂಡ ಜಾಸ್ತಿ ಮಿಕ್ಸಿನಲ್ಲೇ ಇದನ್ನು ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು, 20 ದಿನವರೆಗೂ ಆರಾಮ್ ಇಟ್ಕೋಬೋದು, ಸ್ಟೋರ್ ಮಾಡ್ಕೋಬೋದು. ಇಲ್ಲ ಹೊರಗಡೆನೇ ಇಟ್ಕೊತೀನಿ ಅನ್ನೋದಾದರೆ ಒಂದು 4 ರಿಂದ ಅಥವಾ 1 ವಾರ ಅಂತೂ ಇರುತ್ತೆ, ಏನಾಗಲ್ಲ. ಬಟ್ ನೀರು ಮುಟ್ಟಿಸ್ಬಾರ್ದು, ಹಂಗೆ ಕೈ ಇಡಬಾರ್ದು ಕೂಡ. ಮಾಡಿ ಗಟ್ಟಿದೆ ಎತ್ತಿಟ್ಬಿಡಿ, ನೀರು ಬೇಕಾದಾಗ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಗೋಯ್ತು. ನಮ್ಮದು ರುಬ್ಬೋ ಕಲ್ಲು ಹೆಂಗಿತ್ತು ಅಂದರೆ, ಆ ರುಬ್ಬೋ ಗುಂಡಿಗೂ ಮತ್ತು ಕೆಳಗಡೆ ಇರೋ ಕಲ್ಲಿಗೂ ಜಾಸ್ತಿ ಸ್ಪೇಸ್ ಏನೇ ಇರಲಿಲ್ಲ, ಸೊ ದಟ್ ತುಂಬ ಟೈಮ್ ಹಿಡಿತು ಆ್ಯಕ್ಚುಲಿ ರುಬ್ಬೋ ಅಷ್ಟರಲ್ಲಿ. ಈ ಥರ ರುಬ್ಕೊಂಡ್ರೆ ಬರೀ ಚಟ್ನಿನೇ ಕುತ್ಕೊಂಡು ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಮೆಂತ್ಯ ಕಾಳಿಂದು ಕಹಿನೂ ಇಲ್ಲ, ಏನಿಲ್ಲ, ಸೂಪರ್ ಆಯಿತು. ಇದನ್ನು ಮುದ್ದೆ ಜೊತೆ ಅಥವಾ ಬಿಸಿ ಬಿಸಿ ಅನ್ನ ಜೊತೆ ಕಲ್ಸ್ಕೊಂಡು ತಿಂತಿದ್ರೆ ಆಹಾ ಸೂಪರ್ ಆಗಿರುತ್ತೆ. ಚಟ್ನಿ, ತುಪ್ಪ, ಅನ್ನ ಮಿಕ್ಸ್ ಮಾಡಿ ಉಂತಾ ಇದ್ದೀನಿ. ಸೂಪರ್ ಆಗಿದೆ. ಇದನ್ನ ನಾನು ಮುದ್ದೆ ಮಾಡಿರಲಿಲ್ಲ ಅಂತೇಳಿ ಬಿಸಿ ಅನ್ನದ ಜೊತೆ ತಿಂತಿದ್ದೀನಿ. ಬಟ್ ಇದು ಕಾಂಬಿನೇಷನ್ ಆಗಿ ಮುದ್ದೆ, ರಾಗಿ ಮುದ್ದೆ, ರೊಟ್ಟಿ, ಚಪಾತಿಗೂ ಚೆನ್ನಾಗಾಗುತ್ತೆ, ಮತ್ತು ಜೋಳದ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ತುಪ್ಪದ ಜೊತೆ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ತುಪ್ಪ ಹಾಕ್ಕೊಂಡೇ ತಿನ್ಬೇಕು. ಇದನ್ನ ಬಾಣ್ತಿರ್ಗೂ ಕೂಡ ಕೊಡ್ತಾರೆ ಮೆಂತ್ಯ ಚಟ್ನಿ ಅಂತೇಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಅದೆಲ್ಲ ಏನೂ ಹಾಕೋದು ಬೇಡ. ಇದೇ ಥರ ಒಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.